ಸದಾ ಶೃಂಗೇರಿಯಲ್ಲಿ ನೆಲೆಸುತ್ತೇನೆ ಎಂದು ಶಂಕರಾಚಾರ್ಯರಿಗೆ ಮಾತು ಕೊಟ್ಟು ಶೃಂಗೇರಿಯಲ್ಲಿ ನೆಲೆಸಿರುವಂತಹ ಆ ಗರ್ಭಗುಡಿಯಲ್ಲಿರುವ ಶಾರದೆ ಬೇರೆಯಲ್ಲ, ಆ ಜಗದ್ಗುರು ಪೀಠದಲ್ಲಿ ಬರುವಂತಹ ಗುರುಗಳು ಬೇರೆಯಲ್ಲ ಎನ್ನುವುದಕ್ಕೆ ಸಾಕ್ಷಿಯಂತಿದೆ ಈ ಘಟನೆ. ಶ್ರೀ ಚಂದ್ರಶೇಖರ ಭಾರತಿ ಗುರುಗಳು ಸಾಮಾನ್ಯವಾಗಿ ಕನ್ನಡ, ತೆಲುಗು, ಸಂಸ್ಕೃತದಲ್ಲಿ ಆಶೀರ್ವಚನವನ್ನು ನೀಡುತ್ತಿದ್ದರು. ಆದರೆ ಒಮ್ಮೆ ತಮಿಳುನಾಡಿನ ಸತ್ಯಮಂಗಲಕ್ಕೆ ಹೋದಾಗ ಅಲ್ಲಿ ಒಂದು ವಿಶೇಷ ಘಟನೆ ನಡೆಯುತ್ತದೆ. ಅಲ್ಲಿನ ಜನಪ್ರಮುಖರು ಬಂದು ಮಠದ ಕಾರ್ಯಭಾರಿಯಾಗಿದ್ದಂತಹ ಶ್ರೀಕಂಠ ಶಾಸ್ತ್ರಿಗಳವರನ್ನು ಭೇಟಿ ಮಾಡಿ ಶ್ರೀ ಗುರುಗಳು ಇಂದು ತಮಿಳಿನಲ್ಲಿ 4 ಮಾತನ್ನಾದರೂ ಆಡಿ ಅನುಗ್ರಹಿಸಬೇಕೆಂದು ಕೇಳಿಕೊಳ್ಳುತ್ತಾರೆ. ಸಾಧಾರಣವಾಗಿ ಇತ್ತ ಕಡೆಯೆಲ್ಲ ಶೃಂಗೇರಿ ಗುರುಗಳು ಸಂಚಾರಕ್ಕೆ ಬಂದಾಗ ಸಂಸ್ಕೃತದಲ್ಲಿ ಉಪದೇಶವನ್ನು ನೀಡುತ್ತಾರೆ. ಆದರೆ ಸಂಸ್ಕೃತವು ಬಹುಜನಕ್ಕೆ ಇಲ್ಲಿ ಅರ್ಥವಾಗುವುದಿಲ್ಲ. ಹಾಗಾಗಿ ಶ್ರೀಗಳವರು ತಮಿಳಿನಲ್ಲಿಯೇ 4 ಮಾತನ್ನಾದರೂ ಆಡಿ ತಮ್ಮನ್ನು ಅನುಗ್ರಹಿಸಬೇಕೆಂದು ಪ್ರಾರ್ಥಿಸಿಕೊಳ್ಳುತ್ತಾರೆ. ಅವರ ಮಾತನ್ನು ಕೇಳಿ ಶ್ರೀಕಂಠ ಶಾಸ್ತ್ರಿಗಳಿಗೆ ಯೋಚನೆಯಾಗುತ್ತದೆ. ಶ್ರೀಗಳವರಿಗೆ ಬಾರದಿರುವ ಭಾಷೆಯಲ್ಲಿ ಭಾಷಣ ಮಾಡಬೇಕೆಂದು ಈ ಜನ ಕೇಳುತ್ತಿದ್ದಾರಲ್ಲ ಎಂದು ಅವರ ಮೇಲೆ ಸ್ವಲ್ಪ ಕೋಪವೂ ಬರುತ್ತದೆ. ಆದರೂ ಅವರಿಗೆ ತಿಳಿ ಹೇಳುವ ಪ್ರಯತ್ನವನ್ನು ಮಾಡ್ತಾರೆ. ಗುರುಗಳಿಗೆ ತಮಿಳು ಭಾಷೆ ಪರಿಚಯವಿಲ್ಲ. ಅವರು ಕಲಿತದ್ದು ಕನ್ನಡ, ತೆಲುಗು, ಸಂಸ್ಕೃತ ಮಾತ್ರ. ಹಾಗಾಗಿ ಅವರನ್ನು ತಮಿಳಿನಲ್ಲಿಯೇ ಮಾತನಾಡಬೇಕೆಂದು ಪ್ರಾರ್ಥಿಸುವುದು ಸರಿಯಲ್ಲ ಎಂದು ಅವರಿಗೆ ತಿಳಿ ಹೇಳ್ತಾರೆ. ಆದರೂ ಕೇಳದ ಆ ಊರಿನ ಜನ 4 ಮಾತುಗಳನ್ನು ಗುರುಗಳು ತಮಿಳಿನಲ್ಲಿಯೇ ಮಾತನಾಡಬೇಕು, ಅದೇ ನಮಗೆ ಆಶೀರ್ವಾದವಾಗುತ್ತದೆ, ಅದೇ ನಮಗೆ ಅನುಗ್ರಹವಾಗುತ್ತದೆ, ನಾವು ಕೃತಾರ್ಥರಾಗುತ್ತೇವೆ ಎಂದು ಪರಿಪರಿಯಾಗಿ ಬೇಡಿಕೊಳ್ತಾರೆ. ಆಗ ಶ್ರೀಕಂಠ ಶಾಸ್ತ್ರಿಗಳಿಗೆ ಏನೂ ತೋಚದೆ ನೇರವಾಗಿ ಶ್ರೀ ಚಂದ್ರಶೇಖರ ಗುರುಗಳವರ ಬಳಿ ಬರ್ತಾರೆ. ಗುರುಗಳ ಬಳಿ ನಡೆದ ವಿಷಯವನ್ನು ತಿಳಿಸಿದಾಗ ಗುರುಗಳು ಹೇಳ್ತಾರೆ, ಆಗಲಿ, ಶ್ರೀ ಶಾರದಾಂಬೆ ಇಚ್ಛೆ ಇದ್ದಲ್ಲಿ ತಮಿಳಿನಲ್ಲಿಯೇ 4 ಮಾತು ಹೇಳಿದರಾಯಿತು. ಅವರ ಉತ್ಸಾಹವೇಕೆ ಭಂಗವಾಗಬೇಕು, ಅವರ ಇಚ್ಛೆ ಪೂರ್ತಿಯಾಗಲಿ ಎಂದು ಅಪ್ಪಣೆಯನ್ನು ಕೊಡಿಸ್ತಾರೆ. ಶ್ರೀಕಂಠ ಶಾಸ್ತ್ರಿಗಳಿಗೆ ಆಶ್ಚರ್ಯವಾಗುತ್ತದೆ. ತಮಿಳು ಬಾರದವರು ತಮಿಳಿನಲ್ಲಿ ಮಾತನಾಡಲು ಸಾಧ್ಯವೇ? ಎಲ್ಲಾದರೂ ಆಭಾಸವಾದರೆ ಏನು ಗತಿ ಎಂಬ ಚಿಂತೆಯೂ ಆಗುತ್ತದೆ. ಆ ಸಂಜೆ ಪೂಜೆ ಕಾರ್ಯಕ್ರಮಗಳೆಲ್ಲವೂ ಮುಗಿದ ಮೇಲೆ ಶ್ರೀ ಗುರುಗಳು ಉಪನ್ಯಾಸ ಪೀಠಕ್ಕೆ ದಯಮಾಡಿಸುತ್ತಾರೆ. ಅವರ ಅಮೃತವಾಣಿಯನ್ನು ಕೇಳಲು ಕಾತುರರಾಗಿದ್ದ ಭಕ್ತಾದಿಗಳು ಎದ್ದು ನಿಂತು ತಮ್ಮ ಭಕ್ತಿ ಗೌರವಗಳನ್ನು ಸೂಚಿಸಿ ಗುರುಗಳ ಅನುಜ್ಞೆಯಂತೆ ತಮ್ಮ ಜಾಗದಲ್ಲಿ ಕುಳಿತುಕೊಳ್ಳುತ್ತಾರೆ. ಗುರುಗಳ ಉಪನ್ಯಾಸ ಆರಂಭವಾಗುತ್ತದೆ. ಆಶ್ಚರ್ಯವೆಂಬಂತೆ ಅಚ್ಚ ತಮಿಳಿನಲ್ಲಿ ಗುರುಗಳು ನಿರರ್ಗಳವಾಗಿ ಮಾತನಾಡುತ್ತಾರೆ. ನೆರೆದ ಸಭಿಕರ ಸಂತೋಷಕ್ಕೆ ಪಾರವೇ ಇರಲಿಲ್ಲ. ಸರಳವೂ ಅರ್ಥಗರ್ಭಿತವೂ ಸುಂದರವೂ ಆದ ಅವರ ಉಪದೇಶ, ಅದು ಅವರಿಗೆ ಬಾರದ ಭಾಷೆ ತಮಿಳಿನಲ್ಲಿ, ಇವೆಲ್ಲವನ್ನ ನೋಡಿ ಕಂಠಶಾಸ್ತ್ರಿಗಳು ವಿಸ್ಮಿತರಾಗುತ್ತಾರೆ. ಶ್ರೀ ಗುರುಗಳಿಗೆ ತಮಿಳು ಮಾತ್ರ ಭಾಷೆಯೂ ಅಲ್ಲ, ವಿದ್ಯಾಭ್ಯಾಸದ ಭಾಷೆಯೂ ಅಲ್ಲ. ಆದರೂ ಇಷ್ಟು ನಿರರ್ಗಳವಾಗಿ ಹೇಗೆ ಮಾತನಾಡಿದರು? ಶೃಂಗೇರಿಗೆ ಬರುತ್ತಿದ್ದ ತಮಿಳುನಾಡಿನ ಭಕ್ತರಿಂದ ಶ್ರೀ ಗುರುಗಳು ಅಲ್ಪ ಸ್ವಲ್ಪ ತಮಿಳನ್ನು ಕಲಿತಿರಬಹುದೇ? ಒಂದು ವೇಳೆ ಕಲಿತರು ಅಚ್ಚ ತಮಿಳಿಗರು ಮೆಚ್ಚುವಂತೆ ಭಾಷಣ ಮಾಡುವಷ್ಟು ತಮಿಳನ್ನು ಗುರುಗಳು ಹೇಗೆ ಕಲಿತರು? ಹೀಗೆ ನಾನಾ ಪ್ರಶ್ನೆಗಳು ಶ್ರೀಕಂಠ ಶಾಸ್ತ್ರಿಗಳವರ ತಲೆಯಲ್ಲಿ ಓಡಾಡುತ್ತಿತ್ತು. ನಂತರ ಶ್ರೀಕಂಠ ಶಾಸ್ತ್ರಿಗಳವರ ಅರಿವಿಗೆ ಬರುತ್ತದೆ, ಗುರುಗಳಲ್ಲಿದ್ದುದು ನುಡಿಯುತ್ತಿದ್ದುದು ಶ್ರೀ ಶಾರದೆಯೇ ಎಂದರಿತು ಶಾಸ್ತ್ರಿಗಳು ಶ್ರೀ ಗುರುಪಾದಕ್ಕೆ ಮನಸಾ ವಂದಿಸುತ್ತಾರೆ. ಈ ಘಟನೆ ಸಾಕ್ಷಿ ಅಲ್ಲವೇ? ಗರ್ಭಗುಡಿಯಲ್ಲಿರುವ ಶಾರದೆ ಬೇರೆಯಲ್ಲ, ಜಗದ್ಗುರು ಪೀಠದಲ್ಲಿ ಬರುವ ಗುರುಗಳು ಬೇರೆಯಲ್ಲ ಎನ್ನುವುದಕ್ಕೆ. ಇದಲ್ಲವೇ ಶ್ರೀ ಚಂದ್ರಶೇಖರ ಭಾರತಿ ಗುರುಗಳ ಮಹಿಮೆ. ಜೈ ಗುರುದೇವ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಇದು ನಿಮ್ಮ ಶೆಟ್ಟೀಸ್ ಇನ್ಫೋ.